ಗಿರೀಶ್ ಸರ್, ಇವಾಗ ನಾವು ನೋಡ್ತಾ ಇದ್ದೀವಿ, ನಿನ್ನೆ ನಮ್ಮ ಮನದಾಳದ ಮಾತುಗಳು ಏನಿತ್ತು, ನರೇಂದ್ರ ಮೋದಿ ಅವರು ಅದನ್ನು ಸೇನಾಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ ಗೊತ್ತಾಯಿತು. ಭಾರತ ಯಾಕೆ ಸೈಲೆಂಟ್ ಆಗಿದೆ ಅನ್ನೋ ಪ್ರಶ್ನೆಗೆ ನಿನ್ನೆ ಬಹುಶಃ ನರೇಂದ್ರ ಮೋದಿ ಅವರು ಆ ಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಇವತ್ತಿನ ಸಭೆಯಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಜೊತೆಯಲ್ಲಿ ಭಾರತದ ಕಂಡೀಷನ್ಸ್ ಏನಾಗಿರ್ಬೋದು, ಪಾಕಿಸ್ತಾನನೂ ಅಫ್ಕೋರ್ಸ್ ಕಂಡೀಷನ್ಸ್ ಹಾಕುತ್ತೆ. ಏನು ಕಂಡೀಷನ್ಸ್ ಹಾಕ್ಬೋದು? ಪಾಸಿಬಿಲಿಟೀಸ್ ಕಂಡೀಷನ್ಸ್ ನೀವು ಆಗಲೇ ಹೇಳ್ದಂಗೆ ನಮಗೆ ಬೇಕಿರೋದು ಓನ್ಲಿ ಟೆರರಿಸ್ಟ್ ಆಫ್ ಪಾಕಿಸ್ತಾನ್. ಅದು ಬಿಟ್ಟು ಪಾಕಿಸ್ತಾನದ ಜಾಗಗಳು ನಮಗೇನು ಬೇಕಿಲ್ಲ. ಅಫ್ಕೋರ್ಸ್ ನಮ್ಮ ಆಸ್ತಿ ಏನು ಕಳ್ಕೊಂಡಿದ್ದೀವೋ, ಅಂದರೆ ಅದನ್ನು ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಅವ್ರು ಹೆಸರಿಟ್ಟಿದ್ದಾರಲ್ಲ, ಆ ಜಾಗನೂ ಕೇಳುವ ಸಾಧ್ಯತೆ ಇದ್ದಾವೆ. ಸೊ ಈ ಎರಡೇ ನಮಗೆ ಬೇಕಾಗಿರೋದು, ಉಗ್ರರ ಲಿಸ್ಟು ನಾವೇನು ಕೊಟ್ಟಿದ್ದೀವೋ ನಾವು ಮತ್ತು ಆ ಜಾಗ, ಈ ಎರಡು ಬಿಟ್ಟು ಬೇರೆ ಕೇಳೋ ಚಾನ್ಸಸ್ ಇನ್ನೇನು ಇರಲ್ಲ. ಅವ್ರು ಏನೇ ಸೀಸ್ ಫೈಯರ್ ಬರ್ಕೊಟ್ರು, ಏನೇ ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಅವ್ರು ಏನು ಬೇಕಾದ್ರೂ ಬಡ್ಕೊಡ್ತಾರೆ, ನಾಳೆ ಬೆಳಗ್ಗೆ ಹೋಗಿ ಅವ್ರು ಮಾಡೋ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಸೊ ಅದು ಎಲ್ಲರಿಗೂ ಗೊತ್ತಿರೋದು, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ಇವರು ಏನು ಮಾಡ್ತಾರೆ ಅಂತ. ಅಫ್ಕೋರ್ಸ್ ಅಮೇರಿಕಾದವರು ಏನಾರು ಮಧ್ಯ ತೋರಿಸಿ ಇನ್ನೇನಾರು ನಮ್ಮ ಮೇಲೆ ಪ್ರೆಷರ್ ಹಾಕೋಕ್ಕೆ ಪ್ರಯತ್ನ ಪಟ್ಟರೆ ನಾವು ಹೇಳ್ಬೋದು, ಫಸ್ಟ್ ಅವ್ರ ಹತ್ರ ಇರೋ ನ್ಯೂಕ್ಲಿಯರ್ನೆಲ್ಲ ಡಿಸಾರ್ಮಮೆಂಟ್ ಮಾಡಿ, ಅದೆಲ್ಲೆಲ್ಲೋ ಇರಾನ್ಗೆ ಹೇಳ್ತೀರಾ ಮಾಡಿ ಅಂತ, ಇವ್ರಿಗೆ ಹೇಳ್ತೀರಾ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೋಬಹುದು. ಹಂಗೂ ಒಂದು ಮಾಹಿತಿ ಇದೆ ಸರ್, ಅದೇ ಅಣುಬಾಂಬ್ ಅಸ್ತ್ರವನ್ನೇ ಪ್ರಯೋಗ ಮಾಡಿ ಅಮೆರಿಕಾಗೂ ಪಾಕಿಸ್ತಾನ ಬ್ಲಾಕ್ ಮೇಲ್ ಮಾಡಿತ್ತು. ಮೊನ್ನೆ ಏನು ಸಂಘರ್ಷ ನಡೀತಾ ಇತ್ತು, ಆ ಟೈಮ್ನಲ್ಲಿ ಭಾರತಕ್ಕೆ ನೀವು ಹೇಳಿ ಕದನ ವಿರಾಮ ಘೋಷಣೆ ಮಾಡಿಸ್ಲಿಲ್ಲ ಅಂತಂದ್ರೆ ನಾವು ನ್ಯೂಕ್ಲಿಯರ್ ಬಾಂಬನ್ನು ಭಾರತದ ಮೇಲೆ ಹಾಕ್ತೀವಿ ಅಂತ ಬ್ಲಾಕ್ ಮೇಲ್ ಏನೋ ಮಾಡಿದ್ರು ಅಂತಲೂ ಸುದ್ದಿ. ಅವ್ರು ಬ್ಲ್ಯಾಕ್ ಮೇಲ್ ಅವಾಗ್ಲಿಂದ 98ಇಂದನೂ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇದ್ದಾರೆ. ಅವ್ರು ಯಾವಾಗಲೂ ನ್ಯೂಕ್ಲಿಯರ್ ಬಾಂಬ್ ತಗೊಂಬಂದ್ರು, ಆ ಅಂಬ್ರೆಲ್ಲ ತಗೊಂಡು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇದ್ದಾರೆ. ಅದು ಏನಾಗ್ಬಿಟ್ಟಿದೆ, ಅವ್ರಿಗೊಂದು ಇನ್ಶೂರೆನ್ಸ್ ಸಿಕ್ತಂಗೆ ಆಗೋಯ್ತು. ನ್ಯೂಕ್ಲಿಯರ್ ಬಾಂಬ್ ನಮ್ಮ ಹತ್ರ ಇದೆ, ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಅಂತ ಎಲ್ಲ ಕಡೆ ಟೆರರಿಸ್ಟ್ಗಳನ್ನ ಕರ್ಕೊಂಡೋಗಿದ್ದೇ ಆಗೋಯ್ತು. ಅವ್ರು ನ್ಯೂಕ್ಲಿಯರ್ ಬಾಂಬ್ ಉಪಯೋಗಿಸೋ ಲಾಂಚ್ ಕೋಡ್ ಇದೆಯೋ ಇಲ್ವೋ ನನಗಂತೂ ಡೌಟು. ಅವರು ನ್ಯೂಕ್ಲಿಯರ್ ಬಾಂಬ್ ಅದು ಇಟ್ಕೊಂಡಿದ್ದಾರೋ ಇಲ್ಲ ಅಡ ಇಟ್ಬಿಟ್ಟಿದ್ದಾರೋ ಎಲ್ಲ. ಕೆಲವು ನ್ಯೂಕ್ಲಿಯರ್ ಬಾಂಬ್ಸು ಅವ್ರು ನೂರ್ ಖಾನ್ ಬೇಸ್ ಫೆಸಿಲಿಟಿಗೆ ಹೊಡೆದಾಗೇ ಅವ್ರಿಗೆ ಭಯ ಆಗೋಯ್ತು. ಯಾಕಂದರೆ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ಸು ಇಂಡಿಯಾ ಮೇಲೆ ಪ್ರಯೋಗಿಸಬಲ್ಲ ಕೆಲವು ನ್ಯೂಕ್ಲಿಯರ್ ಬಾಂಬ್ಸ್ ಇಟ್ಕೊಂಡಿದ್ರು ಅಂತ ಮಾಹಿತಿ. ಸೊ ಆ ಫೆಸಿಲಿಟಿ ಒಡೆದ ಮೇಲೆ ಇವನು ಯಾರೋ ಅಜೀಮ್ ಮುನೀರು ಅಲ್ಲಿ ಅಮೇರಿಕಾಗೆ ಫೋನ್ ಮಾಡಿ ದಯವಿಟ್ಟು ಇದು ನಿಲ್ಸೋಕ್ಕೆ ಹೇಳಿ, ಈ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೂ ಅಷ್ಟು ಈಸಿ ಅಲ್ಲ. ಅವನು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ ಯೂಸ್ ಮಾಡಿದ್ರು, ಅಂದರೆ ಒಂದು ಸರ್ಟನ್ ಡಿಸ್ಟೆನ್ಸ್ಗೆ, ಸರ್ಟನ್ ಕಿಲೋಮೀಟರ್ಸ್ಗೆ. ನಮ್ಮದು ಸೆಕೆಂಡ್ ಸ್ಟ್ರೈಕ್ ಏನಿದೆಯಲ್ಲ, ಆ ಸೆಕೆಂಡ್ ಸ್ಟ್ರೈಕ್ ನಾವೇನಾರು ಮಾಡಿದ್ರೆ ಪಾಕಿಸ್ತಾನ್ ಕಂಪ್ಲೀಟ್ ಎರೇಸ್ ಆಗೋಗುತ್ತೆ, ವಿತಿನ್ ಮಿನಿಟ್ಸ್ ಎರೇಸ್ ಆಗೋಗ್ಬಿಡುತ್ತೆ. ಅದು ಅವನಿಗೂ ಗೊತ್ತಿದೆ. ಸೊ ಅವನ ಉದ್ದೇಶ ಇಡೀ ದೇಶನ ಎರೇಸ್ ಮಾಡ್ಕೊಳ್ಳೋ ಉದ್ದೇಶ ಅವನ ಹತ್ರ ಇಲ್ಲ. ಸೊ ಎದುರಿಸ್ತಾ ಇದ್ದಾನೆ ಅಷ್ಟೇ ಹೊತ್ತು ಅದನ್ನು ಹಾಕೋ ಶಕ್ತಿ ಅಂತೂ ಇಲ್ಲ ಅವನ ಕೈಲಿ. ಪಿ ವಿ ಹರಿ ಸರ್, ಇಲ್ಲಿ ನಾವು ಅಟ್ಯಾಕ್ ಮಾಡಿದ ರೀತಿ ನೋಡಿದ್ರೆ ಇನ್ನು ಮುಗೀತು ಪಾಕಿಸ್ತಾನ, ನಾವಿನ್ನು ಸ್ಟೇಟಸ್ ಹಾಕೊಬೇಕು, ರಿಪ್ ಅಂತ ಹಾಕೊಬೇಕು ಅನ್ನುವ ಲೆವೆಲ್ಗೆ ಭಾರತದ ಅಟ್ಯಾಕ್ ಇದ್ದಿದ್ದು. ಆ ರೀತಿಯಾಗಿ ಅಫೆನ್ಸಿವ್ ಮೂಡಿಗೆ ನಾವು ಕೂಡ ಬಂದಿದ್ವಿ. ಬಟ್ ಆದ 2 ದಿನಕ್ಕೆ ದಿಢೀರಂತ ಕದನ ವಿರಾಮ ಘೋಷಣೆ, ಅಲ್ಲಿ ಟ್ರಂಪ್ ಹಾಕ್ತಾನೆ, ಅದಾದಮೇಲೆ ಇಲ್ಲಿ ನಾವು ಕೂಡ ಒಪ್ಕೊಂಡ್ಬಿಟ್ಟು ಘೋಷಣೆ ಮಾಡ್ತೀವಿ. ಆದರೆ ಇಡೀ ಭಾರತ ಕಾಯ್ತಾ ಇತ್ತು, ಈ ಬಾರಿ ಮಾತ್ರ ಸರಿಯಾಗಿ ಉತ್ತರ ಕೊಡ್ತಾರೆ, ಮುಟ್ಟಿದ್ರೆ ತಡ್ತಾರೆ ಅನ್ನುವಂಥ ರೀತಿಯಾದಂಥ ಲೆಕ್ಕಾಚಾರ ಇತ್ತು. ನೀವು ನಿರೀಕ್ಷೆ ಮಾಡಿದ್ರ ಈ ರೀತಿಯಾಗಿ ದಿಢೀರಂತ ನಿರ್ಧಾರ ಕೈಗೊಂಡ್ಬಿಡ್ತಾರೆ ಅಂತ? ಇಲ್ಲ, ನಾನು ತಿಳ್ಕೊಂಡೆ ಇದಕ್ಕೊಂದು ಹಂತಕ್ಕೆ ನಾವು POK ಕ್ಯಾಪ್ಚರ್ ಮಾಡಿಬಿಡ್ಬೋದು. ಯಾಕಂದರೆ ಅಟ್ಯಾಕ್ ಅಷ್ಟು ಇಂಟೆನ್ಸ್ ಆಗಿ ನಡೀತಾ ಇತ್ತು. ಎಸ್, ಪೂರ ನೀವು ಹೇಳಿದ್ದು ಸಹಿ, ಕರೆಕ್ಟ್. ಇದು ಇಡೀ ಸ್ವಲ್ಪ ಜನಗಳಿಗೆ ಇದ್ಯಾಕೆ ಅಬ್ರಪ್ಟ್ಲಿ ನಿಂತೋಯ್ತು, ಇದ್ರ ಬಗ್ಗೆ ಡೌಟ್ ಇದ್ದೇ ಇದೆ. ಹೌದು, 2-3 ವಿಷಯಗಳು. ಒಂದು, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಅವರ ವಾರ್ ಮಿಷನರಿ ಏನಿದೆ, ನಾನು ಫಸ್ಟಿಂದಲೇ ಹೇಳ್ತಾ ಇದ್ದೀನಿ, ಪಹಲ್ಗಾಮ್ ಮಾರನೇ ದಿವಸಲ್ಲೇ ನಾನು ಶುರು ಮಾಡಿದ್ದೆ ಈ ವಿಷಯ. ಒಂದು ವಾರ್ ಮಿಷನರೀಸ್ಗಳು, ಅವ್ರದ್ದು ವಾರ್ ಮಿಷನರಿಗಳನ್ನ, ಯಾಕೆಂದರೆ ಟೆರರಿಸ್ಟ್ಗಳು ಈಗಿನ ಮೇಲೆ ಕರೆಯೋಂಗಿಲ್ಲ, ಅದು ಪಾಕಿಸ್ತಾನದವರು, ಇಟ್ಸ್ ಎ ಸ್ಪಾನ್ಸರ್ಡ್ ಪ್ರಾಕ್ಸಿ ವಾರಲ್ಲಿ ಕರೆದಿರೋದು. ಇದು ಏನಾಗಿದೆ ಅಂತ ಹೇಳಿದರೆ, ಅವರಿಗೆ ಕಂಟಿನ್ಯೂಸ್ ಮಿಲಿಟ್ರಿ ಇನ್ಸ್ಟಾಲೇಷನ್ಸ್ಗಳ ಮೇಲೆ, ಏರ್ ಬೇಸಸ್ ಮೇಲೆ ನಮ್ಮ ಏರ್ಫೋರ್ಸ್ ಫೈರ್ ಮಾಡಿ, ಮಿಸೈಲ್ಸ್ಗಳು ಫೈರ್ ಮಾಡಿದ ಮೇಲೆ ಅವರು ಎದುರು ಬಿಟ್ಟಿದ್ದಾರೆ. ಒಂದು. ಎರಡನೇದು ಅಂತ ಹೇಳಿದರೆ, ಶನಿವಾರ ಬೆಳಗಿನ ಜಾವ ಒಂದು 3:45ಕ್ಕೆ ಭೂಕಂಪನ ಆಗಿಬಿಟ್ಟಿತ್ತು. ಇಲ್ಲಿ
ಪಾಕಿಸ್ತಾನದ ಅಲ್ಲಿ ಮತ್ತೆ ಇನ್ನೊಂದು ಸರಿ 4:45 ಗಂಟೆಗೆ ಆಗಿತ್ತು. ಸೊ ಅದು ರೆಕಾರ್ಡ್ ಆಗಿದೆ ಅಫ್ಘಾನಿಸ್ತಾನದಲ್ಲಿ ಮತ್ತು ಅಮೆರಿಕ ಇದರಲ್ಲೆಲ್ಲ. ಇದರ ಅರ್ಥ ಅಲ್ಲಿ ಬಹುಶಃ ನ್ಯೂಕ್ಲಿಯರ್ ಅವ್ರು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾರೋ ಅಥವಾ ನಮ್ಮ ಅಟ್ಯಾಕಿಂದ ಬ್ಲಾಸ್ಟ್ ಇಲ್ಲ, ನಮ್ಮ ಅಟ್ಯಾಕಿಂದ ಆಗಿರಲಿಕ್ಕಿಲ್ಲ. ಅದು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದಾರೆ. ಅದರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಶ್ರೂಮ್ ಟೈಪ್ ಕ್ಲೌಡ್ಸ್ ಬಂದಿದೆ. ಸೊ ಯಾಕೆಂದರೆ ನಮ್ಮ ಮಿಸೈಲ್ಸ್ಗಳು ಪ್ರಿಸಿಷನ್ ಅಂದರೆ ಅಕ್ಯುರೇಟ್, ಸೂಪರ್ ಅಕ್ಯುರೇಟ್ ಆಗಿ ಸರ್ಗೋದಾ ಏರ್ಫೀಲ್ಡ್ ಹತ್ರ ಒಂದು ಕಿರಾನ ಅಂತ ಇದೆ, ಕಿರಾನ ಹಿಲ್ಸ್ ಅಂತ. ಅದ್ರ ಕೆಳಗೆ ಇವರು ನ್ಯೂಕ್ಲಿಯರ್ ವೆಪನ್ಸ್ಗಳು ಇಟ್ಟಿದ್ದಾರೆ, ವಾರ್ ಹೆಡ್ಸ್ಗಳು. ಆ ಎಂಟ್ರೆನ್ಸಲ್ಲಿ ನಮ್ಮದು ಹೊಡೆದಿದ್ದೀವಿ. ಸೊ ಅದಕ್ಕೆ ಅಮೇರಿಕದವರು ಇದ್ದಕ್ಕಿದ್ದಾಗೆ ಓಹೋ ಇದು ನ್ಯೂಕ್ಲಿಯರ್ ವಾರ್ ಆಗೋ ಚಾನ್ಸಸ್ ಇರಬಹುದು. ಇಲ್ಲ ಅವ್ರಿಗೆ, ಯಾಕೆಂದರೆ ನ್ಯೂಕ್ಲಿಯರ್ ವಾರ್ ಆದರೆ ಅವತ್ತೇ ಸಭೆನೂ ಕೂಡ ಕರೆದಿದ್ರು. ಹೌದು, ನ್ಯೂಕ್ಲಿಯರ್ ವಾರ್ ಆದರೆ ಬರೀ ನಮಗೆ ಪಾಕಿಸ್ತಾನಕ್ಕಲ್ಲ, ಎಲ್ಲ ಇಡೀ ಪ್ರಪಂಚಕ್ಕೆ ಒಂದು ವಿಷಯ, ಆತಂಕ ಪಡುವಂಥ ವಿಷಯ ಅದು. ಯಾಕೆಂದರೆ 1000 ಗಟ್ಟಲೆ ಸಾಯುವುದಿಲ್ಲ, ಕೋಟಿಗಟ್ಟಲೆ ಸಾಯ್ತಾರೆ. ರೇಡಿಯೇಷನ್ಸ್ಗಳು ಬಹಳ ಇರ್ತದೆ. ಸೊ ಇದು ಬಹಳ ಡೇಂಜರಸ್ಸಿಗೆ ತಿರುವು ಪಡುತ್ತೆ ಅಂತೇಳಿ ಬಹುಶಃ ಅಮೇರಿಕದವರು ಇಂಟರ್ಫಿಯರ್ ಮಾಡಿರಬೇಕು. ಎರಡನೇ ಥಿಯರಿ ಏನು ಹೇಳ್ತದೆ ಅಂತೇಳಿದರೆ, ಪಾಕಿಸ್ತಾನ ರಾಜಕೀಯ ಇದೆಯಲ್ಲ, ಪ್ರಧಾನಮಂತ್ರಿದೇನು ನಡೆಯೋದಿಲ್ಲ ಅಲ್ಲಿ. ವಕ್ತಾರ ಸೇನಾ ಅವನೊಂದು ಪ್ರಧಾನಮಂತ್ರಿ ಹೆಸರಿಗೆ ಒಂದು ಗೊಂಬೆ ಟೈಪ್ ಅವರು. ಮಿಲಿಟ್ರಿ ಫ್ಯಾನಟಿಕ್, ಇಸ್ಲಾಮಿಸೇಷನ್ ಫ್ಯಾನಟಿಕ್ಸ್ ಇದೆಯಲ್ಲ, ಅಸೀಂ ಮುನೀರ್ ಇವರೆಲ್ಲ ಈ ISIನವರು, ಇವರೇ ಅದನ್ನು ಡಿಸಿಷನ್ ತಗೊಳ್ತಾ ಇದ್ದಾರೆ. ಸೊ ಇವರು ಗೊತ್ತಾಗಿಬಿಟ್ಟಿದೆ ಈಗ ಎಲ್ಲ ಇಡೀ ಇಸ್ಲಾಮಾಬಾದ್, ಅದು ನರ್ವ್ ಸೆಂಟರ್, ಅದು ಇಸ್ಲಾಮಾಬಾದಲ್ಲಿ ಡಿಫೆನ್ಸ್ದು ಭಾಳ ವಿಷಯಗಳಿದೆ. ಮತ್ತು ಲಾಹೋರ್ ಅಂದರೆ ಡೆಲ್ಲಿ ಇದ್ದ ಹಾಗೆ. ಲಾಹೋರಲ್ಲಿ ರ್ಯಾಡಾರ್ಗಳಿತ್ತು. ಆ ರ್ಯಾಡಾರ್ಗಳು ನಮ್ಮ ಟೇಕ್ ಆಫ್ ಆಗಿದ್ದ ಕೂಡಲೇ ನಮ್ಮ ಏರೋಪ್ಲೇನ್ಸ್ಗಳು ಎಲ್ಲಿ ಇಂಡಿಯಾದಲ್ಲಿ ಅಲ್ಲಿ ಸೂಚನೆ ಕೊಡ್ತಾ ಇತ್ತು. ಸೊ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇತ್ತು. ಸೊ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಿದ್ದಾರೆ. ಸೊ ಯಾಕೆಂದರೆ ಆಮೇಲೆ ನಾವು ಲಾಂಚ್ ಮಾಡಬೇಕು. ನೋಡಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ಫಸ್ಟು ಏರ್ ಡಿಫೆನ್ಸನ್ನು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಪೇಶಾವರ್, ರಹಿಮಿಯಾರ್ ಖಾನ್ ಅಲ್ಲಿ ಕೋರ್ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ಮೇಲೆ ಬರುವಂತಹ ಒಂದು ದೊಡ್ಡ ಪಡೆನೇ ಇದೆ ಅಲ್ಲಿ ಏರ್ಫೀಲ್ಡ್ಸ್ಗಳು. ಮತ್ತು ಎಲ್ಲ 9-10 ಏರ್ಫೀಲ್ಡ್ಸ್ಗಳನ್ನು ರನ್ವೇನ ಹೊಡೆದಿದ್ದಾರೆ. ಈಗ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ ಅನ್ನೋ. ಕರಾಚಿನೂ ಟಾರ್ಗೆಟ್ ಆಗಿತ್ತು ಅಂತ. ಕರಾಚಿ ಪೋರ್ಟ್ ಬಂದರು, ಆ ಬಂದರನ್ನ INS ವಿಕ್ರಾಂತ್ ಹೊಡೆದಿದೆ. ಯಾಕೆಂದರೆ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಮುಂಬೈ ಇದ್ದ ಹಾಗೆ ಅಲ್ಲಿ ಈಗ ಬೇರೆ ಕಡೆಯಿಂದ ಆಮ್ಯುನಿಷನ್ ಬರಲಿ, ಇಲ್ಲ ವೆಪನ್ಸ್ಗಳು ಬರಲಿ, ಏನು ಹಡಗುಗಳು ಬಂದರೂ ಸಹ ಅಲ್ಲಿ ಲಂಗರ್ ಏಕ್ದಮ್ ಹಾಕೋ ಹಾಗಿಲ್ಲ. ಸೊ ನಮ್ಮ ಪ್ಲ್ಯಾನ್ಗಳು ಬಹಳ ಅಂದರೆ ಬಹಳ ಅಕ್ಯುರೇಟ್ ಆಗಿತ್ತು. ಕರ್ನಲ್ ಕುರೇಶಿ, ಶಿ ವಾಸ್ ಟೆಲ್ಲಿಂಗ್ ಮೀ ದಟ್ ದಿ ಅಟ್ಯಾಕ್ ವಿ ಹ್ಯಾವ್ ಡನ್ ಆಸ್ ಪರ್ ದಿ ಕೆಲಿಬ್ರೇಟೆಡ್ ಮ್ಯಾನರ್, ತೂಕ ಅಳತೆ ಮಾಡಿ ಕೆಲಿಬ್ರೇಟೆಡ್ ಮ್ಯಾನರ್ ವಿತ್ ಅ ಪ್ರಪೋರ್ಷನೇಟ್ ವೆಪನ್ಸ್, ಪ್ರಪೋರ್ಷನೇಟ್ ಅದು ಆ ಟಾರ್ಗೆಟಿಗೆ ಎಷ್ಟು ಬೇಕೋ ಅಂತಹ ಒಂದು ಆಯುಧಗಳನ್ನು ಕಳಿಸಿದ್ದೀವಿ. ಅಷ್ಟೇ ಎಕ್ಸ್ಪ್ಲೋಸಿವ್, ಕೊಲಾಟ್ರಲ್ ಡ್ಯಾಮೇಜ್ ಆಗಲಿಕ್ಕೆ ಬಿಟ್ಟಿಲ್ಲ. ಕೊಲಾಟ್ರಲ್ ಮೀನ್ಸ್ ಅಲ್ಲಿ ಬಾಂಬ್ ಹಾಕಿದರೆ ಸಿವಿಲಿಯನ್ಸ್ ಇವರೆಲ್ಲ ಸಾವಿರಾರು ಜನ ಸಾಯುವಂಥ ದೊಡ್ಡ ಬಾಂಬ್ಗಳೇನು ಹಾಕಿಲ್ಲ. ಅಕ್ಯುರೇಟಾಗಿ ಪ್ರಿಸಿಷನ್ ಆಗಿ ನಮಗೆ ಏನು ಬೇಕೋ ಆ ಮಿಲಿಟರಿ ಇನ್ಸ್ಟ್ರಕ್ಷನ್ ಹಾಕಿದ್ದೀವಿ. ಇದು ನಿಜವಾಗಲೂ ಏರ್ಫೋರ್ಸ್ ನಮ್ಮದು ಇದೆಯಲ್ಲ, ನಾವು ನಿಜವಾಗಲೂ ಬಹಳ ಹೆಮ್ಮೆ ಪಡುವಂಥ ಏರ್ಫೋರ್ಸ್ ಇದೆ. ನಮ್ಮ ಸೈಂಟಿಸ್ಟ್ಗಳು ಬಹಳ ಚೆನ್ನಾಗಿ ಆಕಾಶ್ ಮಿಸೈಲ್ಸ್ಗಳು ಅದು ಇದು ಅವರೇ ಮಾಡಿದ್ದು. ಅಬ್ದುಲ್ ಕಲಾಂ ಟೈಮಿಂದ 25 ವರ್ಷ ಹಿಡಿತಂತೆ. ನಾನು NDTVಯಲ್ಲಿ ನೋಡ್ತಾ ಇದ್ದೆ. ಡಾಕ್ಟರ್ ಪ್ರಹ್ಲಾದ್ ಅಂತೇಳಿ ಸೈಂಟಿಸ್ಟ್, ಅವರೇ ಇದನ್ನು ಡೆವಲಪ್ ಮಾಡಿರೋದು. ಆಕಾಶ್ 8 ಟಾರ್ಗೆಟ್ಸನ್ನು ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಮಾಡ್ಬೋದು. ಮತ್ತು 35 ಕಿಲೋಮೀಟರ್ ರೇಂಜ್ ಇದೆ. ಅದು 25 ಸೆಕೆಂಡಲ್ಲಿ ಹೋಗಿ ಹೊಡಿತದೆ. ಅದು ಸಿಕ್ಕಿ ಬೀಳೋದು ಇಲ್ಲ. ಒಂದು ವೇಳೆ ಟಾರ್ಗೆಟ್ ಇದಾಗಿಲ್ಲ ಅಂತ ಸುತ್ತುವರೆದು ಹೇಗೂ ಟಾರ್ಗೆಟನ್ನು ಇದಾಗ್ತದೆ. ಸೊ ಇದು ಇಂಡಿಜಿನಿಯಸ್. ಇದು ಪಾಕಿಸ್ತಾನದಲ್ಲಿ ಇಂಥ ಯಾವ ಮಿಸೈಲ್ಸ್ಗಳು ಇಲ್ಲ. ಎಲ್ಲ ಅವರು ಹೊರಗಡೆ ಪರಾವಲಂಬಿಗಳು. ಅವರು ಯಾವತ್ತೂ ಅವರು ಮಾಡ್ಕೊಂಡಿಲ್ಲ. ಸೊ ಈ ರೀತಿಯಾಗಿ ಸೀಸ್ ಫೈರಿಗೆ ಬಂದಿದೆ. ಎಕ್ಸಾಕ್ಟ್ ಇದು ಒಂದು ಊಹಾಪೋಹಗಳಲ್ಲ, ಒಂದೊಂದು ಲಾಜಿಕಲಿ ನಾವು ಯೋಚನೆ ಮಾಡೋದಾದರೆ ನನಗೆ ಈಗ ಅನಿಸ್ತದೆ ಅದು ನಿಜ. ಆಮೇಲೆ ನಮಗೆಲ್ಲ ಗೊತ್ತಾಗ್ತದೆ ಯಾಕೆ ಸೀಸ್ ಫೈರ್ ಆಗಿದೆ, ಏನಾಗಿದೆ ಅಂತೇಳಿ. ಅದು ಇನ್ನೊಂದು ಮೂರನೇ ವಾದಗಳು ಏನು ಅಂತೇಳಿದರೆ,
ಸೀಸ್ ಫೈರ್ ತಗೊಳ್ಳೋದು ಪಾಕಿಸ್ತಾನ ಅವರವರ ಡಿಫೆನ್ಸಸ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ, ಅವರವರ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಆ ಟೈಮ್ ತಗೊಳ್ಳಿಕ್ಕೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆಲ್ರೆಡಿ ಅವರು ಅಟ್ಯಾಕಲ್ಲಿ ಇದ್ದಾರೆ. ಆಮೇಲೆ ನಾವು ಅವ್ರ ಟೈಮ್ ತಗೊಳ್ಳಿಕ್ಕೆ ಪಾಸ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಟೆಂಪ್ರವರಿ ಬ್ರೇಕಾ? ಟೆಂಪ್ರವರಿ ಬೇಕಂತ ಅವರು ರಿಕ್ವೆಸ್ಟ್ ಮಾಡಿರಬಹುದು ಅಂತೇಳಿ. ಆದರೆ ನಮ್ಮ ಗೌರ್ಮೆಂಟ್ ಹೇಳಿದೆ, ಏನೇ ಆದರೂ ಸಹ ಕೆಲವು ಕಂಡೀಷನ್ಗಳು. ಸಿಂಧು ನದಿ ನೀರನ್ನು ಕೊಡೋದು ಗ್ಯಾರಂಟಿ ಇಲ್ಲ, ನಾವು ಕೊಡೋದಿಲ್ಲ. ಅಲ್ಲ, ಕೊಡ್ತೀವಿ, ನಮಗೆ ಬೇಕಾದಾಗ ಕೊಡ್ತೀವಿ, ನಾವು ಬೇಕಾದಾಗ ಕೊಡ್ತೀವಿ. ಅದನ್ನು ಮಧ್ಯದಲ್ಲಿ ತರಬಾರ್ದು, ಸೀಸ್ ಫೈರ್ ಮಧ್ಯದಲ್ಲಿ. ಒಂದು ಎರಡನೇದು ಅಂತ ಹೇಳಿದರೆ, ಒಂದು ಉಗ್ರವಾದಿತ್ವ ತನ್ನ ಎಲ್ಲಾದರೂ ಇಂಡಿಯಾದಲ್ಲಿ ಆದರೆ ಎಕ್ಸ್ಪ್ಲೋಷನ್ಸ್ ಅದು ಇದು ಮಾಡಿದರೆ ಅದನ್ನು ವಾರ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ವಾರಕ್ಕೆ ಬರ್ತೇವೆ. ಸೊ ದೀಸ್ ಆರ್ ದಿ ಕಂಡೀಷನ್ಸ್, ಕೆಲವು ಕಂಡೀಷನ್ಸ್